ಆಧುನಿಕತೆ ಬೆಳೆದಂತೆ ಸಂಬಂಧಗಳು ಮಾಯವಾಗ್ತಾ ಇದೆ. ಅವಿಭಕ್ತ ಕುಟುಂಬಗಳು ಕಣ್ಮರೆಯಾಗ್ತಾ ಇದೆ. ಹೀಗಾಗಿ ಬಹುತೇಕ ಮಕ್ಕಳು ಅಜ್ಜ ಅಜ್ಜಿಯರ ಪ್ರೀತಿಯನ್ನೇ ಕಳೆದುಕೊಂಡಿದ್ದಾರೆ. ಆದರೆ ಆ ಪ್ರೀತಿಯ ಮಹತ್ವವನ್ನು ತಿಳಿಸುವ ಸಲುವಾಗಿ ಈ ಶಾಲೆಯಲ್ಲಿ ವಿನೂತನ ಪ್ರಯೋಗವೊಂದು ಆಗಿದೆ. ಆ ಪ್ರಯೋಗ ಏನು, ಆ ಶಾಲೆ ಯಾವುದು, ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅಜ್ಜ ಅಜ್ಜಿ ವೇಷ ತೊಟ್ಟು ಸಂಭ್ರಮಿಸಿದ ಮಕ್ಕಳು. ಹಿರಿಯರ ಮಹತ್ವ ತಿಳಿಸಲು ವಿನೂತನ ಪ್ರಯತ್ನ. ಅಜ್ಜ ಅಜ್ಜಿಯರಂತೆ ವೇಷ ಧರಿಸಿಕೊಂಡು ವಯೋವೃದ್ಧರ ರೀತಿ ಹೆಜ್ಜೆ ಹಾಕುತ್ತಿರುವ ಮಕ್ಕಳು. ತಾನೇ ಒಂದು ಪುಟ್ಟ ಮಗುವಾಗಿದ್ದರೂ ಅಜ್ಜಿಯಂತೆ ತೊಟ್ಟಿಲು ತೂಗಿ ಮಗುವನ್ನ ಸಂತೈಸುತ್ತಿರೋ ಪುಟ್ಟಿ. ಕಟ್ಟಿಗೆ ಒಲೆಯ ಮೇಲೆ ರೊಟ್ಟಿ ಸುಡುತ್ತಿರೋ ಮತ್ತೋರ್ವ ಪುಟ್ಟ ಅಜ್ಜಿ. ಇದು ಧಾರವಾಡದ ಜನತಾ ಶಿಕ್ಷಣ ಸಂಸ್ಥೆಯ ಶ್ರೀ ಮಂಜುನಾಥೇಶ್ವರ CBSE ಶಾಲೆಯಲ್ಲಿ ಕಂಡುಬಂದ ದೃಶ್ಯ. ಹೌದು, ಅಜ್ಜ ಅಜ್ಜಿಯರು ಮಹತ್ವ ಏನು ಅನ್ನೋದನ್ನ ಇಂದಿನ ಮಕ್ಕಳಿಗೆ ತಿಳಿಸಿಕೊಡಲು ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಕ್ಕಳು ಅಜ್ಜ ಅಜ್ಜಿಯರ ವೇಷ ತೊಟ್ಟು ಅವರೊಂದಿಗೆ ಶಾಲೆಗೆ ಬಂದಿದ್ರು. ಶಾಲೆಯ ಆವರಣದಲ್ಲಿ ಅಜ್ಜ ಅಜ್ಜಿ ಮತ್ತು ಮೊಮ್ಮಕ್ಕಳನ್ನ ನೋಡಿದ್ರೆ ಮನಸ್ಸಿಗೆ ಮುದ ನೀಡುತ್ತಿತ್ತು. ಏನ್ ಇಂಪಾರ್ಟೆಂಟ್, ಅವ್ರ ಕಾಲದಲ್ಲಿ ಅವ್ರು ಏನೇನ್ ಮಾಡ್ತಾ ಇದ್ರು, ಮಕ್ಕಳಿಗೆ ಅಥವಾ ಫ್ಯಾಮಿಲಿಗೆ ಅವರಿಂದ ಏನ್ ಕಾಂಟ್ರಿಬ್ಯೂಷನ್, ಮತ್ತೆ ಅವ್ರಿಗೆ ಏನ್ ಕಲ್ಚರ್ ಮಕ್ಕಳಿಗೆ ಕಲಿಸ್ತಾರೆ ಅನ್ನೋದನ್ನ ಮಕ್ಕಳಿಗೆ ಅರಿವು ಮಾಡೋಕ್ಕೋಸ್ಕರ ಇವತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮಾಡಿದೀವಿ. ಆದ್ರೆ ಮಕ್ಕಳೇ ಒಂದು 500 ರಿಂದ 600 ಮಕ್ಕಳು ಅಜ್ಜ ಅಜ್ಜಿ ತರ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ಆಗಿನ ಕಾಲದಲ್ಲಿ ಅಜ್ಜ ಅಜ್ಜಿಗಳು ಏನೇನ್ ಕೆಲಸ ಮಾಡ್ತಾ ಇದ್ರು, ಇವಾಗ ನಮಗೆ ಮಿಕ್ಸಿ ಅದು ಇದು ಬಂದಿದೆ. ಆಗಿನ ಕಾಲದಲ್ಲಿ ಅದು ಅರಿತಾ ಇದ್ರು, ಕಲ್ಲಲ್ಲಿ ಕುಟ್ತಾ ಇದ್ರು. ಅಂದ್ರೆ ಆ ಮಕ್ಕಳಿಗೆ ಅದು ಗೊತ್ತಾಗ್ಬೇಕು ಹೆಂಗೆ ಅಂತ. ನಾವು ಬಾಯಲ್ಲಿ ಹೇಳಿದ್ರೆ ಗೊತ್ತಾಗೋದಿಲ್ಲ. ಮನೆಯಲ್ಲಿ ಮಗು ಜನಿಸಿದಾಗ ಅಜ್ಜಿಯಂದಿರು ಹೇಗೆಲ್ಲ ಪಾಲನೆ ಪೋಷಣೆ ಮಾಡುತ್ತಾರೆ ಅನ್ನೋದ್ರಿಂದ ಹಿಡಿದು ಮೊಮ್ಮಕ್ಕಳಿಗೆ ಊಟ ಮಾಡಿಸಿ ರಾತ್ರಿ ಮಲಗಿಸುವವರೆಗಿನ ಸನ್ನಿವೇಶಗಳು ಎಲ್ಲರನ್ನೂ ಬೆರಗುಗೊಳಿಸಿದ್ವು. ತಮ್ಮ ಮೊಮ್ಮಕ್ಕಳ ಈ ಸಂಭ್ರಮ ನೋಡೋದಕ್ಕೆ ಅನೇಕ ಮಕ್ಕಳ ಅಜ್ಜ ಅಜ್ಜಿಯರು ಸಹ ದೂರದ ಊರುಗಳಿಂದ ಆಗಮಿಸಿದ್ದು ವಿಶೇಷವಾಗಿತ್ತು. ಅಜ್ಜ ಅಜ್ಜಿಗಳನ್ನ ಖುಷಿ ಪಡಿಸ್ಬೇಕಂತ ನಾವ್ ಇದನ್ನೆಲ್ಲ ಮಾಡ್ತೀವಿ. ಅವ್ರು ನಮ್ಗೆ ಖುಷಿ ಪಡಿಸ್ತಾರೆ, ನಾವು ಅವ್ರಿಗೆ ಒಂದ್ ದಿವ್ಸ ಖುಷಿ ಪಡಿಸ್ಬೇಕಂತ ಮಾಡ್ಬೇಕಂತ. ಹೋಮ್ವರ್ಕ್ ಮಾಡಕ್ ಹೆಲ್ಪ್ ಮಾಡ್ತಾರೆ. ಆಮೇಲೆ ನಮಗ ನೈತಿಕತೆಗೆ ಹೇಳ್ತಾರೆ. ನಮ್ಮ ಅಜ್ಜ ನಮಗ ಹೊರಗಿನ ತಿಂಡಿ ಎಲ್ಲ ಕೊಡ್ತಾರೆ. ಇಂದಿನ ದಿನಗಳಲ್ಲಿ ಮನೆಯ ಹಿರಿಯರು ವೃದ್ಧಾಶ್ರಮದಲ್ಲೋ ಅಥವಾ ಬೇರೆಲ್ಲೋ ಹಳ್ಳಿಗಳಲ್ಲೋ ಕಾರಣಕ್ಕೆ ಅಜ್ಜ ಅಜ್ಜಿ ಹಾಗೂ ಮೊಮ್ಮಕ್ಕಳ ನಡುವಿನ ಸಂಬಂಧಗಳೇ ಕ್ಷೀಣಿಸುತ್ತಿವೆ. ಇಂತಹ ಸಮಯದಲ್ಲಿ ನವ ಪೀಳಿಗೆಗಳಿಗೆ ಹಿರಿಯರ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ತೋರಿಸಿಕೊಡಲು ಯತ್ನಿಸಿದ್ದು ನಿಜಕ್ಕೂ ಶ್ಲಾಘನೀಯ. ಟಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ದೇವರ ಹರಕೆ ತೀರಿಸೋಕೆ ಹಣ್ಣು ಹಂಪಲು ಹೂ ತೂರಿ ಭಕ್ತರು ಹರಕೆ ತೀರಿಸ್ತಾರೆ. ಕುರಿ ಕೋಳಿ ಕೊಯ್ದು ನೈವೇದ್ಯ ಕೂಡ ಅರ್ಪಿಸುತ್ತಾರೆ. ಅವರೇ ಈ ಜಿಲ್ಲೆಯ ಬುಡಕಟ್ಟು ದೇವತೆ ಮಾರಮ್ಮಗೆ ಜೀವಂತ ಕೋಳಿ ಬೆಳೆದ ಬೆಳೆ ತೂರಿ ಹರಕೆ ತೀರಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜೀವಂತ ಕೋಳಿ ತೂರಿ ವಿಶೇಷ ಹರಕೆ. ಅದ್ಧೂರಿಯಾಗಿ ನಡೆದ ಮಾರಮ್ಮನ ಜಾತ್ರೆ. ಜೀವಂತ ಕೋಳಿಗಳನ್ನ ಕೈಯಲ್ಲಿ ಹಿಡಿದು ಶಕ್ತಿ ದೇವತೆಯತ್ತ ತೂರುತ್ತಿರುವ ಭಕ್ತರು. ಬೇವಿನ ಸೀರೆಯುಟ್ಟು ಭಕ್ತಿ ಭಾವದಿಂದ ಕೈ ಮುಗಿದು ಪ್ರಾರ್ಥಿಸುತ್ತಿರುವ ಜನ. ಈ ದೃಶ್ಯಗಳು ಕಂಡುಬಂದಿದ್ದು ಮಧ್ಯ ಕರ್ನಾಟಕದ ಬುಡಕಟ್ಟು ದೇವತೆ ಗೌರಸಮುದ್ರದ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗೌರಸಮುದ್ರದಲ್ಲಿ ಪ್ರತಿ ವರ್ಷ ಭಾದ್ರಪದ ಮಾಸದ ಮೊದಲ ಮಂಗಳವಾರ ಮಾರಿ ಮಹೇಶ್ವರಿ ಜಾತ್ರೆಯನ್ನ ನಡೆಸಲಾಗುತ್ತದೆ. ಈ ಬೃಹತ್ ಉತ್ಸವಕ್ಕೆ ರಾಜ್ಯ ಹೊರ ರಾಜ್ಯಗಳಿಂದಲೂ ಲಕ್ಷಾಂತರ ಮಂದಿ ಭಕ್ತರು ಆಗಮಿಸಿದ್ರು. ಗೌರಸಮುದ್ರದಿಂದ ತುಮ್ಮಲು ಪ್ರದೇಶಕ್ಕೆ ದೇವಿ ಎಂಟ್ರಿಯಾಗುತ್ತಿದ್ದಂತೆ ಕೇಕೆ ಶಿಳ್ಳೆ ಹಾಕಿ ಭಕ್ತರು ಸಂಭ್ರಮಿಸಿದ್ರು. ಗೌರಸಮುದ್ರ ಮಾರಮ್ಮ ದೇವಿಯ ಜಾತ್ರೆಯ ವಿಶೇಷ ಏನಂದ್ರೆ ಮಕ್ಕಳಿಗೆ ರೋಗ ರುಜಿನಗಳು ಮತ್ತು ಕಾಲಾರ, ಸಿಡುಬು ಇತ್ಯಾದಿ ಬರ್ತಕ್ಕಂಥ ರೋಗಗಳಿಗೆ ಮಾರಮ್ಮನಿಗೆ ಹರಕೆಯನ್ನು ಹೊತ್ತುಕೊಂಡು ಹೋಗಿರುತ್ತಾರೆ. ವಾಸಿಯಾದಂತಹ ಸಮಯದಲ್ಲಿ ಮತ್ತೊಮ್ಮೆ ಬಂದು ದೇವಿಯ ಹರಕೆಯನ್ನು ಈಡೇರಿಸುತ್ತಾ ತನ್ನ ಎಲ್ಲ ರೀತಿಯ ಸಹಕಾರಗಳನ್ನು ಕೋರುತ್ತಾ ಕಟ್ಟುಪಾಡುಗಳನ್ನು ಪಾಲಿಸುತ್ತಾ ಈ ದೇವಿಯ ಆಚರಣೆ ಆಗಿರುತ್ತೆ.
ಈ ಜಾತ್ರೆಯಲ್ಲಿ ಭಕ್ತರು ಜೀವಂತ ಕೋಳಿ ತುರುವುದು ವಿಶೇಷ. ದೇವಿಯ ಮೈ ಮೇಲೆ ಕೋಳಿ ತುರುವ ಮೂಲಕ ಭಕ್ತರು ತಮ್ಮ ಹರಕೆ ಸಲ್ಲಿಸುತ್ತಾರೆ. ಅಲ್ಲದೆ ಈ ವರ್ಷ ಉತ್ತಮ ಬೆಳೆಯಾದ ಹಿನ್ನೆಲೆ ಮಾರಮ್ಮ ದೇವಿಗೆ ಈರುಳ್ಳಿ ಸೇರಿದಂತೆ ವಿವಿಧ ಧಾನ್ಯಗಳನ್ನ ಎಸೆಯುವ ಮೂಲಕ ಭಕ್ತರು ಹರಕೆ ಸಲ್ಲಿಸಿರೋದು ಮತ್ತೊಂದು ವಿಶೇಷ. ಇಷ್ಟೇ ಅಲ್ಲದೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಸಾಂಕ್ರಾಮಿಕ ರೋಗ ಹರಡದಂತೆ ಬೇವಿನ ಸೀರೆ ಹರಕೆ ಸಲ್ಲಿಸೋದು ಕೂಡ ಮತ್ತೊಂದು ವಿಶೇಷವಾಗಿದೆ. ಇಲ್ಲಿ ಬಂದಂತ ಭಕ್ತರು ತಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಈರುಳ್ಳಿ ಇರ್ಬೋದು, ಶೇಂಗಾ ಇರ್ಬೋದು, ಹಾಗೆ ಹರಕೆಯನ್ನು ತೀರಿಸೋದಕ್ಕೆ ಕೋಳಿ ಮರಿಗಳನ್ನ ಇವುಗಳನ್ನ ತೂರಿ ಅದ್ರ ಜೊತೆಗೆ ಬೇವಿನ ಸೀರೆಯನ್ನು ಹುಟ್ಟು ಇಡೀ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕೋದ್ರ ಮುಖಾಂತರ ತಮ್ಮ ಹರಕೆಗಳನ್ನು ತೀರಿಸ್ತಾ ಬರ್ತಾರೆ. ಬಯಲು ಸೀಮೆ ಶಕ್ತಿ ದೇವತೆ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಭಕ್ತರ ದಂಡೇ ಹರಿದು ಬಂದಿತ್ತು. 16 ವೈಶಿಷ್ಟ್ಯಗಳಿಗೆ ಸಾಕ್ಷಿಯಾಗಿರುವ ಜಾತ್ರೆ ಬುಡಕಟ್ಟು ಸಂಸ್ಕೃತಿಯನ್ನ ಅನಾವರಣಗೊಳಿಸಿತು. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ರೈತರ ಜೀವನ ನದಿಯಾಗಿದ್ದ ಘಟಪ್ರಭಾ ನದಿ ಮೇಲಿಂದ ಮೇಲೆ ಸಂಕಷ್ಟ ತಂದೊಡ್ತಾ ಇದೆ. ನದಿ ತೀರದ ರೈತರಿಗೆ ಶ್ರಾವಣ ಮಾಸ ಸಂಕಷ್ಟದ ಮಾಸವಾಗಿತ್ತು. ಬೆಳೆಗಳು ಕೊಳೆತು ರೈತರು ಕಣ್ಣೀರು ಹಾಕ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಿರಂತರವಾಗಿ ನೀರಲ್ಲಿ ನಿಂತು ಸುಟ್ಟ ಬಣ್ಣಕ್ಕೆ ತಿರುಗಿದ ಕಬ್ಬು ಮುಳುಗಡೆಯಾಗಿ ಕೊಳೆತು ಬರೀ ಕಡ್ಡಿಯಾಗಿ ಬದಲಾದ ಬೆಳೆ. ಹೊಲದಲ್ಲಿ ತಮ್ಮ ಗೋಳು ತೋಡಿಕೊಳ್ಳುತ್ತಿರುವ ರೈತರು, ಮಹಿಳೆಯರು. ಇದು ಬಾಗಲಕೋಟೆ ಘಟಪ್ರಭಾ ತೀರದ ರೈತರ ಗೋಳಾಟ. ಬಾಗಲಕೋಟೆಯ ಘಟಪ್ರಭಾ ತೀರದ ರೈತರ ಗೋಳಾಟ ಕೇಳೋರೆ ಇಲ್ಲದಂತಾಗಿದೆ. ಮೇಲಿಂದ ಮೇಲೆ ಘಟಪ್ರಭಾ ನದಿ ಅಬ್ಬರಕ್ಕೆ ಸಿಲುಕಿ ರೈತರು ಕಂಗಾಲಾಗಿದ್ದಾರೆ. ಉದ್ದಿನ ಬೆಳೆ ನಿರಂತರ ನೀರಲ್ಲಿ ನಿಂತು ಕೊಳೆತು ಕಡ್ಡಿಯಾಗಿದೆ. ಇಷ್ಟಾದರೂ ಇತ್ತ ಕಡೆ ಅಧಿಕಾರಿಗಳು ತಿರುಗಿಯೂ ನೋಡಿಲ್ಲ ಅಂತ ರೈತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಲ 4 ವರ್ಷ ಆತ್ರಿ, ಒಟ್ಟು ಪೀಕ್ ಅಳಗಾಲ ಆಗೈತಿ. ಕಬ್ಬು ಅಳಗಾಲ, ಉಳ್ಳಿಗಡ್ಡೆ ಅಳಗಾಲ, ಉದ್ದ ಅಳಗಾಲ, ಬಂದದ ಪೀಕ ಏನೂ ಬರಲ್ರಿ. 4-5 ಎಕರೆ ಮಂದಿ ಹೊಲ ಮಾಡಿವ್ರಿ. ಕೈಲಿದ್ದ ಕೊಡೋದಾಗೈತ್ರಿ. ಬ್ಯಾಂಕಿನ ಸಾಲ ತುಂಬುನು ಹೆಂಗ, ಹೊಟ್ಟಿ ತುಂಬ್ಕೋದು ಹೆಂಗ್ರಿ? ದನಕಾರಿಗೆ ಮೇವು ಇಲ್ಲ, ಮಿಡಿಚಿಲ್ಲ. ಯಾ ಅಧಿಕಾರಿಗಳು ಯಾರು ಬಂದೇ ಇಲ್ರಿ ನಮ್ಮ ಸನೇಕ. ಏನ್ ನೀವು ಹೊಳಿಗೆ ಹೋಗುದನ ಶಾಶ್ವತ ನಮಗೆ ಕೊಡ್ತಿರ್ರಿ. ಇತ್ತೀಚೆಗೆ ತಾನೇ ನೀರಿನಿಂದ ತೆರವಾಗಿದ್ದ ಕಬ್ಬು ಮತ್ತೆ ನೀರಲ್ಲಿ ಮುಳುಗಿದೆ. ಇಲ್ಲಿ ತೋರಿಸುತ್ತಿರುವ ಸ್ಥಿತಿ ಮುಧೋಳ ತಾಲೂಕಿನ ಅಂತಪುರ ಗ್ರಾಮದ್ದು ಮಾತ್ರ. ಮುಧೋಳ, ರಬಕವಿಬನಹಟ್ಟಿ ತಾಲೂಕಿನ ಘಟಪ್ರಭಾ ತೀರದ ಎಲ್ಲ ರೈತರ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಈರುಳ್ಳಿ ಬೆಳೆಯಂತೂ ಸರ್ವನಾಶವಾಗಿದೆ. ಈ ವರ್ಷ ಪ್ರವಾಹದಿಂದ 12,500 ಹೆಕ್ಟೇರ್ ಬೆಳೆ ನಾಶವಾಗಿದೆ. ನದಿ ತೀರದ ರೈತರಾದ ನಮಗೆ ಶಾಶ್ವತ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಒಂದನೇ ಸಲ ಬಂದದ್ದು ಏನಿಲ್ಲ ಅಂದ್ರೂ 2-2.5 ಸಾವಿರ ಹೆಕ್ಟರ್ ಹೊಲ ನುಕ್ಸಾನಾಗಿದೆ. ಈಗ 2ನೇ ಸಲನೂ ಮತ್ತೂ ಅಷ್ಟು ಬಂದಿದೆ. ಈಗ ಇನ್ನೂ ಬರೋದ್ರಾಗಿದೆ. ಮತ್ತು ಇದರಿಂದ ಭಾಳ ಉದ್ದ, ಕಬ್ಬ ಮತ್ತು ಗೊಂಜಾಳ, ಉಳ್ಳಾಗಡ್ಡೆ ಅಂತೂ ಭಾಳ ನುಕ್ಸಾನಾಗಿದೆ ಸರ್ ನಮ್ಮ ತಾಲೂಕದಾಗ. ಘಟಪ್ರಭಾ ತೀರದ ರೈತರಿಗೆ ಈ ವರ್ಷದ ಶ್ರಾವಣ ಸಂಕಷ್ಟದ ಶ್ರಾವಣವಾಗಿದ್ದು, ಅನ್ನದಾತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಬಾಗಲಕೋಟದಿಂದ ಮಾಂತೇಶ ಜೊತೆ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಬ್ಯಾರೇಜ್ನಿಂದ ನೀರು ಹರಿಬಿಡುವ ದೃಶ್ಯಗಳನ್ನು ನೋಡೋದಕ್ಕೆ ಪ್ರವಾಸಿಗರು ಬರ್ತಾರೆ. ಹಾಗೆ ಬರುವ ಪ್ರವಾಸಿಗರಿಗೆ ಸಾಕಷ್ಟು ನಿರಾಸೆಯಾಗ್ತಾ ಇದೆ. ಮೂಲ ಸೌಕರ್ಯ ಇಲ್ಲದೆ ಪ್ರವಾಸಿಗರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಎಲ್ಲಿ ಏನಾಯಿತು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.